ಅದು ಸಾಕಿದ್ರಂದ್ರ ಆಕಳ ಮೊದಲು ಮೇಯಕ್ಕೆ ಬಿಟ್ಟಿರಂದ್ರ ಅದೇನ್ ಮಾಡ್ತದಂದ್ರ ಬಡ 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 ಎಲ್ಲ ಹುಲ್ಲು ತಿದ್ದೋದಿರೋದು. ಹುಲ್ಲು ತಿಂದು ಮಣಿಗೆ ಬರ್ತದ. ಮಣಿಗೆ ಬಂದು ಬೆಳತನಕ ಏನು ಮಕ್ಕೊಂಡಿರ್ತೈತೆ ಮನ್ಕೊಂಡಾಗ ಮೆಲಕ್ ಹಾಕ್ತದ ನೋಡ್ರಿ, ಸಣ್ಣಂಗದು ಅಂತೇಳಿ ಮೆಲಕ್ ಹಾಕ್ತದ. ಅದು ಅಂದ್ರೆ ಏನು, ಹೊಳ್ಳಿ ಮತ್ತೊಮ್ಮೆ ಮೇಯ್ತದ, ಅದನ್ನು ಪಚ್ಚನು ಮಾಡ್ಕೊತದ. ಅದು ಬೇಕಾದ್ರೆ ಆಡ ಕುರಿ ಇದ್ದಂದ್ರೆ ಒಂದು ಬಗಸು ಕಾಳ ಇದ್ರಿ, ಅದ ಕಾಳ ಹೆಂಗ್ ಸಿಗದ್ರಿ, ಬಡ ಬಡ ಗಪ್ಪ 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 ಅಟ್ಟು ತಿಂದು ಬಿಡ್ತದ್ರಿ ಕಾಳ. ಆ ನಂತರ ಎಲ್ಲ ಆದ ನಂತರ ಮಕ್ಕೊಂಡ ಹೊಳ್ಳಿ ತಗೋತದ ಅದು ಕಾಳ. ಒಂದು ಕುಟುಂಬ ಅಂತ ನೋಡಿರ್ಬೇಕಾರ. ನೀವು ಹಂಗರಿ ಇಲ್ಲೆಲ್ಲ ಕೇಳಬೇಕು, ಅಟ್ಟು ಎಲ್ಲ ಕೇಳಿ ತಲೆಗೆ ಇಟ್ಕೋಬೇಕು. ಮಣಿಗೆ ಹೋಗಿ ಅದನ್ನ ಚಿಂತನೆ ಮಾಡಬೇಕು. ಮತ್ತು ಚಿಂತನೆ ಮಾಡಕ್ ಹೋಗ್ಬೇಕಂತ ತಿಳ್ಕೊಂಡು ಹಂಗ ನಾವ್ ಏನ್ ಹೇಳೋ ಅದನ್ನ ಅನ್ಕೋತ ಕೂತಿರಂದ್ರ ಗಾಂಡ ಹೇಗ್ರಿ ಏನು ಬಿಟ್ಟಿಲ್ಲ, ಅವ್ನು ಸ್ವಾಮಿ ಹೇಳಿದ್ ಇಲ್ಲೇ ತಂದು ಹೇಳ್ಕೊತ ಕೂತಾರಲ್ಲ ನೀವು ಅಂತೇಳಿ ಬೆದರಿಸ್ತಾರ. ಅಂದ್ರೆ ಇದರ ಅರ್ಥ ಏನು, ಅದನ್ನ ಅನುಭವಿಸಬೇಕ್ರಿ ತಾಯಂದಿರ. ನಾವು ಕೇಳಿದ್ದನ್ನ ಮನನ ಮಾಡ್ಕೋಬೇಕು, ಅದನ್ನ ನಿಧಿಧ್ಯಾಸನ ಮಾಡ್ಕೋಬೇಕು, ಹಂಗ್ ಕೇಳಬೇಕು. ಒಂದ್ಸಾರಿ ಬುದ್ಧ ಭಗವಂತ ಪ್ರವಚನಕ್ಕ ಒಂದೂರಿಗೆ ಬಂದಿದ್ದಂತ್ರಿ. ಬಹಳ ದೊಡ್ಡ ಪ್ರಭಾವಿ ಬುದ್ಧ. ಬುದ್ಧನ ಆದರ್ಶಗಳು ಬಹಳ ಶ್ರೇಷ್ಠವಾದ ಆದರ್ಶಗಳು ಜಗತ್ತಿನೊಳಗೆ. ಬುದ್ಧನ ಶಿಷ್ಯರು ಎಷ್ಟಂತಂದ್ರ ಲಕ್ಷಾವಧಿ ಶಿಷ್ಯರು. ಬುದ್ಧಗ ಲಕ್ಷಾವಧಿ ಶಿಷ್ಯರು. ಎಲ್ಲ ಶಿಷ್ಯರಿಗೆ ಹಿಂಗ ಪ್ರವಚನ ಹೇಳ್ತಿದ್ದ. ಸರಿಯಾದ ಗಂಟೆಗೆ ಸಾಯಂಕಾಲ 5 ಗಂಟೆಗೆ ಪ್ರವಚನ ಚಾಲುವಾದ್ರ 6 ಗಂಟೆಗೆ ಇನ್ನ ಒಳಗ ಕರೆಕ್ಟ್ ಮುಗಿಸ್ತಿದ್ದ. ನಮ್ಮ ಭಾಗದೊಳಗ ವಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಥವಾ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಹೆಂಗ 50,000 ಜನ ಕೊಡ್ತಾರಲ್ಲ ಇವತ್ತಿನ ದಿನಮಾನದೊಳಗ, ಆವತ್ತ ಬುದ್ಧನಿಗೆ ಲಕ್ಷಗಂಟ್ಲೆ ಜನ ಕೊಡ್ತಿದ್ರಂತೆ. ಲಕ್ಷಗಂಟ್ಲೆ ಜನ ಬುದ್ಧನ ಪ್ರವಚನ. ಮತ್ತೆ ಹೆಂಗ ಮೈಕ್ ಇಲ್ಲ ಹೆಂಗ ಹೇಳ್ತಿರ್ಬೇಕು ಬುದ್ಧ, ಜನ ಹೆಂಗ ಸುಮ್ ಕುಂದಿರ್ತಿರ್ಬೇಕು, ಎಷ್ಟು ಸೈಲೆಂಟ್ ಇರ್ಬೇಕು ಅವತ್ತಿನ ವಾತಾವರಣ. 1,00,000 ಜನ ದಿನ ಪ್ರವಚನಕ್ಕೆ ಬರ್ತಿದ್ರು. ಈಗೊಂದು ದೊಡ್ಡ ಗಿಡ, ಆಲದ ಮರದ ಕೆಳಗಡೆ ಒಂದು ಕಟ್ಟೆ, ಆ ಕಟ್ಟಿ ಮೇಲೆ ಬುದ್ಧ ಕೂಡಿರ್ತಿದ್ದ. ಜನ ಬಂದು ಕೆಳಗೆ ಕುಂತು ಪ್ರವಚನ ಕೇಳ್ತಿದ್ರು. ಎಲ್ಲರೂ ಪ್ರವಚನಕ್ಕ ಬರ್ತಿದ್ರು, ಬಹಳ ಮಂದಿ ಬರ್ತಿದ್ರು. ಬಂದ ಪ್ರವಚನ ಕೇಳಿ ಹೋಗ್ತಿದ್ರು. ಹೋಗುವಾಗ ಅಲ್ಲಿ ಊರೊಳಗ ಒಂದು 20-25 ವರ್ಷದ ಹುಡುಗ ಅವ ಕೇಳ್ದ, ದಿನ ಈ ಹೇಳ್ತಿ ತೇರಿಗೆ ಮಂದಿ ಹೋದಂಗ ಹೋಗ್ತಾರೆ, ಜಾತ್ರೆಗೆ ಹೋದಂಗ ಎದ್ದು ಹೋಗ